ಹಾಯ್ ಫ್ರೆಂಡ್ಸ್, ಮತ್ತೆ ಗೋಲ್ಡನ್ ಕನ್ನಡಿಗ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ನಾನು ಮತ್ತೆ ನಮ್ಮ ಸೈಡ್ ಹೊತ್ತು ಕೋಲಾರಕ್ಕೆ ಬಂದೆ. ಸ್ವಲ್ಪ ಕೆಲಸ ಆಯ್ತು ಅಂತ ಅಂದ್ಬಿಟ್ಟು ಆ ಕೆಲಸ ಏನಾಯ್ತು ಗೊತ್ತಾ ಗಾಯ್ಸ್, ಕೆಲಸ ಆಗಿಲ್ಲ, ಅದಕ್ಕೆ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ. ಇವಾಗ ನಾವು ನೋಡ್ಬೇಕಂತ ಬಂದಿದ್ದು ಆಫೀಸೇ ಇದ್ದಿಲ್ಲ. ನಾವು ಫಸ್ಟ್ ಆಫ್ ಆಲ್ ಮಾತಾಡ್ಕೊಂಡು ಹೋಗೋಣ, ಸ್ವಲ್ಪ ಹೇಳೋಕ್ಕಾದ್ರೆ ಸ್ವಲ್ಪ ಟ್ರೈ ಮಾಡಬೇಕಾಗಿತ್ತು. ಮಾಡ್ಕೊಡೋಗೋಣ, ನೋಡಿಕೊಂಡು ಎಷ್ಟಾಗುತ್ತೆ ಎಜುಕೇಷನ್ ಬಗ್ಗೆ ಎಲ್ಲ ತಿಳ್ಕೊಡೋಗೋಣ ಅಂತ ಬಂದ್ವಿ. ಬಟ್ ನೋಡಿದ್ರೆ ಆಫೀಸೇ ಕ್ಲೋಸ್ ಆಗಿದೆ. ಏನು ಮಾಡೋದೋ ಗೊತ್ತಿಲ್ಲ, ಬೆಂಗಳೂರಿನಿಂದ ಆಫೀಸು, ಅದಕ್ಕೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ ಬಂದ್ಬಿಟ್ಟು ನಾವು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಕಲರ್ ಬಸ್ ಸ್ಟ್ಯಾಂಡ್ ನೋಡಿ ಸರ್, ನೋಡಿ ಗಾಯ್ಸ್, ಬಾಯಲ್ಲಿ ಕೇಸರಿ, ಬಾಯಲ್ಲಿ ಹೇಳಿ ಕೇಸರಿ. ಯಾರ್ಯಾರೆಲ್ಲ ವಿಮಲ್ ಆಗ್ತಿರೋದು ಬಂಗೋಕೊಂಡು ಬರೋ ಗೈಸ್, ಯಾರೆಲ್ಲ ವಿಮಲ್ ಆಗ್ತಾರೋ ಸ್ವಲ್ಪ ಕಮೆಂಟ್ ಮಾಡಿ. ಬಾಯಲ್ಲಿ ಕೇಸರಿ ಅಂತ ಕಮೆಂಟ್ ಮಾಡಿಬಿಡಿ. ಸರಿ, ಅವ್ರ ಅಪ್ಪ ಅವ್ರ ಅಮ್ಮ ನೋಡಿದ್ರೆ ಏನ್ರಲ್ಲಿ ಆಗ್ತಾರೆ ಗೊತ್ತಾ? ಅವ್ರ ಅಪ್ಪ ಅವ್ರ ಅಮ್ಮ ನೋಡಿದ್ರೆ ಏನ್ರಲ್ಲಿ ಆಗ್ತಾರೆ? ಅವ್ರು ನೋಡ್ಸಲ್ಲ, ನೋಡಿದ್ರೆ ಕಾಮೆಂಟ್ ಅಲ್ಲಿ ಇರುತ್ತಲ್ಲ ಗೈಸ್. ಹಂಗಂದ್ರೆ ಬಿಡಿ, ವಿ ಮಾತ್ರ ಹಾಕಿ ಗೈಸ್, ನೋಡೋಣ ಬಿಡಿ. ಯಾಕೆ ಸುಮ್ಮನೆ ಬಂತು, ನಿಮ್ಗೆ ಅಷ್ಟೊಂದು ಕಷ್ಟ ಕೊಡಲ್ಲ. ಬಂದಿದ್ದ ಕೆಲಸ ಅಂತೂ ಆಗಿಲ್ಲ, ಬನ್ನಿ ಹೋಗೋಣ. ಏನು ಗೊತ್ತಾ ಗಾಯ್ಸ್, ನೀವು ಯಾವಾಗಾದರೂ ಬುರ್ಜ್ ಖಲೀಫಾ ನೋಡಿದ್ದೀರಾ? ನಮಗೆ ಕೋಲಾರ ಒಂದು ಬುರ್ಜ್ ಖಲೀಫಾ ಇದೆ, ನೋಡಿಸ್ತೀನಿ ಬನ್ನಿ. ನಿಮ್ಗೆ ಗೊತ್ತೇನಾ ಬುರ್ಜ್ ಖಲೀಫಾ? ಇಲ್ಲ. ಎಂತ ಗಾಯ್ಸ್ ನೋಡಿದ್ರು, ತಿಳ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಳ್ಳಲ್ಲ, ಬೇರೆಯವ್ರ ಬಗ್ಗೆ ತಿಳ್ಕೊಬಿಡ್ತಾರೆ. ಏನಂತೀರಾ? ನಾವು ಬೇಕಾಗಿರೋ ನೋಡಿ, ನಮ್ಮ ಬುರ್ಜ್ ಖಲೀಫಾ ಗೊತ್ತು ನೋಡಿ ಗಾಯ್ಸ್. ಇರೋದು ಟವರು ಪರವಾಗಿಲ್ಲ. ಅಂದ್ರೆ ಏನ್ ಗೊತ್ತಾ? ಬುರ್ಜ್ ಖಲೀಫಾ ಗೊತ್ತು ಗಾಯ್ಸ್. ಬುರ್ಜ್ ಖಲೀಫಾ ಅಂದ್ರೆ ಮತ್ತೆ ನಮ್ಮ ಕಡೆ ನಾವು ಹೊಸದಾಗಿ ನಾಮಕರಣ ಮಾಡ್ತಾ ಇದೀವಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಬುರ್ಜ್ ಖಲೀಫಾ ಇದೆ ಟವರು. ಟೈಮ್ ಎಷ್ಟು ಇವಾಗ ಅದರಲ್ಲಿ ಗಾಯ್ಸ್? ಟೈಮ್ ಒಂದು 4 ಅವರ್ ನೋಡಿಸಿದೆ ಗಾಯ್ಸ್ ಅದರಲ್ಲಿ. ಟೈಮ್ ನೋಡಲ್ಲಿ ಚೆಲುವು ಕಲೆ ಹೋಗಿದೆ. ಗಾಯ್ಸ್ ಅದ್ರಲ್ಲಿ ಟೈಮ್ ಬಂದು 4 ಅವರ್ ನೋಡಿಸ್ತಿದೆ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 11:26. ನೋಡಿ 11:26 ಟೈಮು. ಅಲ್ಲಿ ನೋಡಿದ್ರೆ 4 ಅವರ್ ನೋಡಿಸ್ತಿದೆ. ಮತ್ತೆ KGF ಫೋರ್ಟು ಯಾರು ನೋಡಿಲ್ಲ ಹೋಗಿ ನೋಡ್ಬಿಡಿ. ಫಿಲಮ್ ಅಲ್ಲ, ವಿಡಿಯೋ ಗಾಯ್ಸ್, ನಾನು ಯೂಟ್ಯೂಬ್ ವಿಡಿಯೋ, ಅದು ನೋಡ್ಬಿಡಿ. ಬಟ್ ಇನ್ನೊಂದೇನಂದರೆ, ನನಗೊಂದು ಕ್ವಶನ್ ಕೇಳಬೇಕಂತ, ದಯವಿಟ್ಟೆಲ್ಲ ಕಮೆಂಟ್ ಮಾಡಿ. ಇವಾಗ ಏನಂದರೆ ಎಲ್ಲ ವೀಡಿಯೋಸ್ ಮಾಡಾಕ್ತಾರಲ್ಲ, ಇವಾಗ ಕೆಲವೊಂದು ಟ್ರಾವೆಲ್ ಮಾಡ್ತೀನಿ, ಕೆಲವೊಂದು ಜಾಗಗಳು ನೋಡಿಸ್ತೀನಿ, ಹಂಗೆ ಚೆನ್ನಾಗಿರುತ್ತಾ. ಪ್ಲೇಸ್ ಕುತ್ಕೊಂಡು ಒಂದು ಜಾಗದಲ್ಲಿ ಕುತ್ಕೊಂಡು ಮಾಡ್ತೀವಲ್ವ ಕೆಲವೊಂದು ವೀಡಿಯೋಸು, ಅದ್ರ ಬಗ್ಗೆ ಅನಿಸಿಕೆಗಳು, ಫನಿ ವೀಡಿಯೋಸು, ರಿಯಾಕ್ಷನ್ಸು, ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತಾ? ಕಮೆಂಟ್ ಮಾಡಿ. ಇವಾಗ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಿಗೆ ಯಾವ್ದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಗೈಸ್. ಇರೋದೇನು ಗೊತ್ತಾ, ನಂದು ಗೋಲ್ಡನ್ ಕನ್ನಡಿಗ ಅಕೌಂಟ್ ಒಂದಿದೆ, ಪ್ಲಸ್ ನಂದು ಪರ್ಸ್ನಲ್ ಅಕೌಂಟ್ ಒಂದಿದೆ. 2 ಅಕೌಂಟು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಓಕೆನಾ? ಇನ್ಸ್ಟಾಗ್ರಾಮ್ ಅಕೌಂಟ್ 2 ಮೆನ್ಷನ್ ಮಾಡ್ತೀನಿ. ಆ ಅಕೌಂಟಲ್ಲಿ 2 ಅಕೌಂಟ್ಗೆ, ಅಂದರೆ 2 ಅಕೌಂಟಲ್ಲಿ ಯಾವ್ದಕ್ಕೆ ಆಗುತ್ತೆ ಅದಕ್ಕೆ ನಿಮ್ಗೆ ಅನ್ಸೋದು ಒಂದು ಫನ್ನಿ ವೀಡಿಯೋಸ್ ಬರ್ತಾವಲ್ವಾ, ಅದನ್ನ ಮಿನಿಮಮ್ ಒಂದು 5 ಇಲ್ಲ 6 ವೀಡಿಯೋಸು ಸೆಂಡ್ ಮಾಡಿ. ಅದರಲ್ಲಿ ನಿಮ್ಮ ಅಕೌಂಟ್ ಹೆಸರಲ್ಲಿ ನೀವು ಕಲಿಸಿರೋ ವೀಡಿಯೋನ ರಿವ್ಯೂ ಮಾಡ್ತೀವಿ. ಅಂದರೆ ಯಾವ ಥರ ಯಾವ ವೀಡಿಯೋಸ್ ಕಲಿಸಿರ್ತೀರಲ್ಲ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ನಾವು. ಫನ್ನಿ ವೀಡಿಯೋಸ್ ಎಲ್ಲ ಕಲಿಸಿರ್ತೀರೋ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ. ಇನ್ಮೇಲಿಂದ ಆ ಥರ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಅದ್ರಲ್ಲಿ ನಮ್ಮ ಸಡೆನೂ ಇರ್ತಾನೆ ಗಾಯ್ಸ್, ನಿಮ್ಮ ಪ್ರೀತಿಯ ಸಡೆ ಆದರ್ಶ್ ಇರ್ತಾನೆ. ಇಬ್ಬರು ಸೇರಿ ಮಾಡ್ತೀವಿ. ಇನ್ನು ತುಂಬ ಜನ ಒಂದು ಸ್ವಲ್ಪ ಹಾಕೊತಾ ಆ್ಯಡ್ ಮಾಡ್ಕೊತಾ ಇರ್ತೀನಿ. ಅವಾಗ ಬರೋರು ಆ್ಯಡ್ ಮಾಡ್ಕೊಳ್ಳೋಣ ಗಾಯ್ಸ್. ನಿಮ್ಮಲ್ಲಿ ಜಾಸ್ತಿ ಜನ ನಾನು ವಿಡಿಯೋದಲ್ಲಿ ಬರಬೇಕು, ನೋಡಬೇಕು. ಯಾರಿಗಾದ್ರೂ ಇಷ್ಟ ಇದ್ರೆ ಹೇಳಿ, ಕಮೆಂಟ್ ಮಾಡಿ, ನಮ್ಮ ಜೊತೆಲಿ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು. ನಮ್ಮ ಕೋಲಾರ SNR ಹಾಸ್ಪಿಟ್ಲ್ ಇದು ಜಾಸ್ತಿ ಇಂಪ್ರೂವ್ ಆಗಿದೆ. ನಾವು ಜಾಸ್ತಿ ದಿನ ಆಯ್ತು ಕಡೆ ಬಂದು. ಇದನ್ನ ಹೆಸರು ಸರ್ ಹಾಸ್ಪಿಟಲ್ ಗೈಸ್, ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ ಗೈಸ್. ನಾವೆಲ್ಲ ಬೇರೆ ಕಡೆ ಇರುತ್ತೆ ನೋಡೋದಿಲ್ಲ ಇದು ಹಾಸ್ಪಿಟಲ್. ಯಾರೆಲ್ಲ SNR ಹಾಸ್ಪಿಟಲ್ ಕೆಲಸ ಮಾಡ್ತೀರಾ ಕಮೆಂಟ್ ಮಾಡಬೇಕು. ಕೆಲಸ ಮಾಡೋರು ಇಲ್ಲ, ಪೇಷಂಟ್ ಇಲ್ಲ. ನೋಡಿ ಗೈಸ್, ನಮ್ಮ ಸಂವಿಧಾನ ಶಿಲ್ಪಿ ನಮ್ಮ BR ಅಂಬೇಡ್ಕರ್ ಅವ್ರು ಇಲ್ಲೇ ಇದ್ದಾರೆ. ಗುರುಗಳು, ಅಪ್ಪಾಜಿ, ಪ್ರೀತಿಯಿಂದ ಅಪ್ಪಾಜಿ ಅಂತ ಬೇರೆ ಮಕ್ಕ ನೋಡ್ಸೋದ್ರೆ ಬೇರೆ ನೋಡಿಸ್ತೀವಿ. ಓಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ ಅಂತಂದ್ಬಿಟ್ಟು
ಅವ್ರು ಹೇಳ್ತಿದ್ದಲ್ವಾ ಬಟ್ರೆ ಆರಾಮ ವಿಡಿಯೋ ಮಾಡೋಣ. ಲೈಟಿಂಗ್ಸ್ ಎಲ್ಲ ಆಗಿದೆ ಕೋಲಾರಲ್ಲಿ, ಏನೋ ವಿಷಯ ಗೊತ್ತಿಲ್ಲ. ಜಾತ್ರೆ ಆದ್ರೆ ಒಂದು ರೋಡ್ ಆದ್ರೆ ಬಂದು ಹೋಗ್ತೀವಿ, ಬಟ್ ನಮ್ಗೆ ಏನೋ ಗೊತ್ತಾಗ್ತಾ ಇಲ್ಲ, ಕೇಳಕ್ಕೂ ಯಾರು ಇಲ್ಲ, ಫೋನಲ್ಲೇ ಗೊತ್ತಿರೋರು ಯಾರು ಇಲ್ಲ. ನೋಡಿ ಗೈಸ್, ನಮ್ಮ ಯಾರೋ ಕಾಲ್ ಆಗ್ತಾವಣೆ. ಸುಮ್ಮನೆ ಇರೋ, ಅವ್ರು ಮಾತಾಡ್ಕೊಂಡ್ ಬಂದೇ ಇರೋ, ಅಯ್ಯೋ ಫ್ರೆಂಡ್ಸ್ ನೋಡಿದ್ರ ಗಾಯ್ಸ್ ನಮ್ಮ ಎಷ್ಟು ಫಾಸ್ಟ್ ಇದ್ದಾರು. ನೋಡ್ತಾವ್ರ ಅವರು, ನಮಗೆ ಭಯ ಫ್ರೆಂಡ್ಸ್, ನಾವು ಮಾತಾಡ್ಸಲ್ಲ ಯಾಕೆ ಗೊತ್ತು. ಸರಿ ನೋಡ್ತಾವ್ರ ಇದ್ದೇನೆ. ನೋಡು ಯಾರು ಬೇಡಂದ್ರು. ಬೇಡಪ್ಪ ಯಾಕಡ ಬೇಡಪ್ಪ, ಹುಡುಗಿ ಸಾಹಸ ಬೇಡ. ಈಗ ಎಲ್ಲಲ್ಲ ಆಗ್ತದೆ ಕೈ ಸೊಂಟಕ್ಕೆ. ಏಯ್ ಬೇರೆ ಹೋಗ್ಬಾರ್ದು. ನೀನು ನಿಮ್ಮ ಅವ್ರದ್ದು ಹಾಕು, ನನ್ಗೇನಕ್ಕೆ ಆಗ್ತೀಯಾ? ಫ್ರೆಂಡ್ಸ್, ನಾವು ಫ್ರೆಂಡ್ಸ್ ಜೊತೆ ಹೋದಾಗ ನಾವು ಫ್ರೆಂಡ್ಸ್ ನಾ ಸೊಂಟ ಹಿಡ್ಕೊಂತೀವಿ ಫ್ರೆಂಡ್ಸ್, ನೀವ್ ಎಂದು ಹಿಡ್ಕೊಂತೀರ ಫ್ರೆಂಡ್ಸ್? ಇವ್ನ ಯಾವನ ಸೆಡೆ ನನ್ ಮಗ. ಬೇರೆ ಬೇರೆ ಅರ್ಥ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಮಾಮೂಲಿ ಕ್ಯಾಚೆಲ್ಲ ಹೋಗ್ತಿರಲ್ವಾ, ನಾವು ಮಾಮೂಲಿ ಫ್ರೆಂಡ್ಸ್ ಎಲ್ಲ ಹಿಂಗೆ ಹೋಗೋದು. ಕೈ ಎತ್ತಿ ತೊಡೆ ಮೇಲೆ ಹಾಕೋದು, ಕೈ ಎತ್ತಿ ಸೊಂಟದ ಮೇಲೆ ಹಿಂಗೆ ಗಟ್ಟಿಗೆ ಹಿಡ್ಕೊಳ್ಳೋದು, ಕೈ ಎತ್ತಿ ಹೆಗ್ಲ ಮೇಲೆ ಹಾಕೋದು. ಹುಡುಗಿರ್ನ ಹಿಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹುಡುಗರ್ನ ಹಿಡ್ಕೊಂತೀವಿ ಯಾಕಂದ್ರೆ ಫ್ರೆಂಡ್ಸ್. ಸಿಂಗಲ್ಸ್ ಅಲ್ವಾ? ಈ ಮಾತನ್ನ ಎಷ್ಟು ಜನ ನಂಬ್ತೀರಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗಾಯ್ಸ್ ನಾವು ಸಿಂಗಲ್ಸ್ ಗಾಯ್ಸ್. ಸರಿ ನೀನ್ ಸಿಂಗಲ್ ಗಾಯ್ಸ್, ನಾವು ಸಿಂಗಲ್ಸ್ ಗಾಯ್ಸ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನೋಡಿ ಗಾಯ್ಸ್, ಇಬ್ರು ಸಿಂಗಲ್ಸ್. ಯಾರನ್ನ ಅದಕ್ಕೆ ನಾವ್ ಹಿಂಗ್ ಹೋಗೋದು. ಮಾತಾಡಂಗಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ನಾವು ಮಾತಾಡ್ತೀವಿ ನಿಮ್ ಜೊತೆ. ಯಾರನ್ನ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸಿಂಗಲ್ಸ್ ನನ್ನ ಅಕೌಂಟ್ಗಲ್ಲ, ದಿ ಡ್ರೈವರ್ ಏನೋ ಹಾಕಿದ್ಯಾ ನಂಬರು. ದಿ ಡ್ರೈವರ್ ಅಷ್ಟಾಗ ನಂಬರ್ ಏನು ಹಾಕಿಲ್ಲ. 08 ದಿ ಡ್ರೈವರ್ 08ಗೆ ಕಮೆಂಟ್ ಮಾಡಿಬಿಡಿ. ನನ್ನೇನೋ ಬೈಕೊಂಬೇಡ್ರಪ್ಪ, ನನಗೂ ಇದಕ್ಕೆ ಸಂಬಂಧ ಇಲ್ಲ. ಅವನಾಯ್ತು ನೀವಾಯ್ತು. ಅಯ್ಯೋ ಹಾಗಾದ್ರೆ ಬೇಡ, ಬೈಕೊಳಂಗಿದ್ರೆ ಯಾರು ಬೈಕೋಬೇಡಿ. ಇಷ್ಟ ಇದ್ರೆ ಮಾತ್ರ ಮಾಡಿ, ಕಷ್ಟ ಆದ್ರೆ ಮಾಡ್ಬೇಡಿ. ನಮ್ಮನ್ನ ನೋಡ್ಸೋ, ನಾವು ಕಾಣಿಸಲ್ಲ. ಇರೋ ಒಂದು ನಿಮಿಷ ಇರಿ ಗಾಯ್ಸ್, ನಮ್ಮ ಅಕ್ಕ ಸ್ವಲ್ಪ ನೋಡ್ಸ್ಬಿಡ್ತೀವಿ. ಈ ಪೊಲೀಸರು ಇದಲ್ಲ ಇಲ್ಲ ಇರೋದು. ಫ್ರೆಂಡ್ಸ್, ನಮ್ಮವರಾದ್ರೆ ಬಂಡ ಧೈರ್ಯ ಅಂತಾರಲ್ಲ, ಆ ತರ ಪೊಲೀಸರು ಮುಂದೆ ಇದಾರೆ ಅಂದ್ರೆ ಮಕ ಗೊತ್ತಿದ್ರು ನೋಡ್ಸು. ಕೂಡ ಮಕ ನೋಡ್ಸು. ಹೆಲ್ಮೆಟ್ ತೆಗ್ದಾಕ್ಬಿಟ್ಟು ಮಕ್ಕ ನೋಡ್ಸೋ ಆರಾಮಾಗಿ. ಹೆಂಗೆ ಫ್ರೆಂಡ್ ಟಾಪ್ ಹಾಕೊಂಡ್ಬಿಡು. ಹೆಂಗೆ ನಾನು ಕಪ್ಪಗಾಗ್ಬಿಟ್ಟಿದ್ದೀನಿ ಗಾಯ್ಸ್. ನಾವು ವೈಟ್ ಆಗಿಬಿಡಿ ಫ್ರೆಂಡ್ಸ್. ಒಟ್ಟಲ್ಲಿ ಏನೋ ಕ್ರೀಮ್ ಹಾಕ್ತಾನೆ ಗಾಯ್ಸ್. ಮಗು ಏಲು, ಯಾವ ಕ್ರೀಮ್ ಹಾಕ್ತೀಯ ಸಡೆ? ಯಾವ ಕ್ರೀಮ್ ಹಾಕ್ತೀಯ? ಮಗು ಏಲು. ಮಕ್ಕ ನೋಡ್ಸೋ, ಯಾಕೋ ಅಷ್ಟು ಸಿಕ್ ಬೀಳ್ತೀಯಾ? ನೋಡಿ ಗಾಯ್ಸ್, ಫುಲ್ ಸಿಕ್ ಬೀಳ್ತಾ ಇದ್ದಾನೆ. ಅಂತ ಸಿಗ್ ಏನಕ್ಕೆ ಗೊತ್ತಾ ಗೊತ್ತಿಲ್ಲ, ಸಡನ್ ಆಗಿ ರಾಜಕೀಯ ಸಿಗಲ್ಲ. ರಾಜಕೀಯ ಸಿಗ್ ಎರಡು ಒಂದೇ ತಾನೆ. ತೆಲುಗುದಲ್ಲಿ ರಾಜಕೀಯ ಅಂತಾರೆ, ಕನ್ನಡದಲ್ಲಿ ಸಿಗ್ಗೋ. ಪೊಲೀಸ್ ಅಂತಾರೆ. ಫ್ಲಾಶ್ ಬ್ಯಾಕ್. ಒಂದು ನಿಮಿಷ ಇರಿ ಗಾಯ್ಸ್, ನಮ್ಮ ಅಕ್ಕ ಸ್ವಲ್ಪ ನೋಡ್ಸ್ಬಿಡ್ತೀವಿ. ಈ ಪೊಲೀಸರು ಇದಲ್ಲ ಫ್ರೆಂಡ್ಸ್, ನಮ್ಮವರಾದ್ರೆ ಬಂಡ ಧೈರ್ಯ ಅಂತಾರಲ್ಲ, ಆ ತರ ಪೊಲೀಸರು ಮುಂದೆ ಇದಾರೆ ಅಂದ್ರೆ ಮಕ ಗೊತ್ತಿದ್ರು ನೋಡ್ಸು. ಕೂಡ ಮಕ ನೋಡ್ಸು. ಹೆಲ್ಮೆಟ್ ತೆಗ್ದಾಕ್ಬಿಟ್ಟು ಮಕ್ಕ ನೋಡ್ಸೋ ಆರಾಮ. ಫ್ರೆಂಡ್ಸ್ ಏನು ಗೊತ್ತಾಯ್ತು ಇವಾಗ ಮಕ್ಕ ನೋಡ್ಸ್ಬೇಕಂತ ಅಂದ್ಬಿಟ್ಟು ಹೆಲ್ಮೆಟ್ ತೆಗ್ದೆ, ಪೊಲೀಸ್ ಹಿಡ್ಕೊಂಡು ಫೈನ್ ಹಾಕ್ಬಿಟ್ಟ ಫ್ರೆಂಡ್ಸ್. 5 ರೂಪಾಯಿ ಫೈನ್ ಹಾಕ್ತಾ. 5 ರೂಪಾಯಿ ಫೈನ್ ಕಟ್ಟಿದ್ರಿ, ಎಲ್ಲ ಮುಚ್ಕೊಂಡು ಹೋಗ್ತಾ ಇದೀವಿ. ಏನ್ ಮಾಡ 5 ರೂಪಾಯಿ ಆಯ್ತು. ಏನ್ ಮಾಡಕ್ ಅದಕ್ಕೆ ಅವನ ಸೀಟ್ ಇಲ್ಲ, ನನ್ನ ಸೀಟ್ ಬಂತು. ಅದೇ ಎಕ್ಸ್ಚೇಂಜ್. ಅವ್ನ ಸೀಟ್ ನನ್ನ ಸೀಟ್ ಅವ್ನಿಗೆ ಹೋಯ್ತು, ಅವ್ನ ಸೀಟ್ ನನಗೆ ಬಂತು. ಮೊದಲೇ ಅವ್ನಿಗೆ ಗಾಡಿ ಓಡಿಸೋಕಾದ್ರೆ ಕೆಳಗಡೆ ಬೆಂಕಿ ಕಂಡಕ್ಟಾಗ ಆಗುತ್ತೆ ನನಗೆ ಗಾಡಿ ಓಡಿಸ್ಬೇಕಾದಾಗ. ಯಾಕೆ ಹೇಳಿ, ಗಾಡಿಯಲ್ಲಿ ಕಂಫರ್ಟ್ ಇಲ್ಲ ಅಂತ ಹೇಳ್ತಾರೆ. ಆ ಫ್ರೆಂಡ್ಸ್, ಇವ್ರ ಗಾಡಿಯಲ್ಲಿ ಕಂಫರ್ಟೇ ಇಲ್ಲ ನನಗೆ. ಅದು ನನ್ನ ಅಮ್ಮ ಕುತ್ಕೊಂಡು ನೋಡಿಸ್ತಾ ಇದ್ದಾರೆ. ಗುಂಡಿ ಬೆಂದೋಗುತ್ತೆ ಫ್ರೆಂಡ್ಸ್ ಇವ್ರ ಗಾಡಿಯಲ್ಲಿ. ಏನ್ ಗೊತ್ತಾ ಫ್ರೆಂಡ್ಸ್, ನನಗೆ ಒಂದ್ಸಲಿ ಫೀಲ್ ಆಗುತ್ತೆ. ನನ್ನ ಗಾಡಿಯಲ್ಲಿ ತುಂಬಾ ದೂರ ಹೋಗಕ್ಕಾಗಲ್ಲ. ಹೋದ್ರೆ ಗುಂಡಿ ಸೀಟ್ ಬೆಂದೋಗುತ್ತೆ. ಕೆಳಗಡೆ ಕುತ್ಕೊಳ್ಳೋಂಗ್ ಗೊತ್ತಾಗಲ್ಲ, ಯಾವ್ದೋ ಬೆಂಕಿ ಕೆಳಗಡೆ ಕುತ್ಕೊಳ್ಳೋಂಗ್ ಗೊತ್ತಾಗುತ್ತೆ ನಮ್ಗೆಲ್ಲರಿಗೂ. ಆ ತರ ಆಗುತ್ತೆ ಈ ಸೀಟು. ಯಾಕೆ ಎಂಟರ್ಕಲ್ಲಿ ಈ ತರ ಸೀಟ್ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಏನ್ ಮಾಡಕ್ಕಾಗಲ್ಲ. ಎಂಟರ್ಕ್ ಅವರು ಯಾರು ನೋಡ್ತಾ ಇದ್ರೆ ಶೋರೂಮ್ ಅವರು ಅಷ್ಟು ಸೀಟ್ ನ ಚೇಂಜ್ ಮಾಡಿ. ಮಾರ್ಕಲ್ಲು TVS ಶೋರೂಮ್ ಅವರು, TVS TVS ಶೋರೂಮ್ ಅವರು. ನಮ್ಗೆ ಗೊತ್ತಿಲ್ಲ ಅಣ್ಣ. ಸರಿ ಆಯ್ತು, ಮುಂದೆ ತಿಳಿಸಿರಿ ಸಾಕು. ನಮ್ಮ ಮಗ ಎಷ್ಟು ನೋಡ್ತೀರಾ, ಚೆನ್ನಾಗಿದ್ರೆ ಮಕ್ಕ ನೋಡಿ ಬೇಜಾರಾಗ್ಬಿಡ್ತೀವಿ. ಮುಂದೆ ನೋಡಿಸ್ತೀನಿ ರೀ. ಪ್ರೈಸ್ ಜಸ್ಟ್ ಸಿಗ್ತಾರ ಫೈನ್ ಹಾಕೊಂಬಂದ್ರಲ್ವಾ,
ನೋಡಿ ಹೆಲ್ಮೆಟ್ ಅದು ಮತ್ತೆ ಎಲ್ಲ ಹಾಕೊಂಡಿದೀವಿ. ದರಿದ್ರ ಅಷ್ಟೇ. ಕೋಲಾರ ಮುಗೀತು. ಇನ್ನೇನಿದ್ರು ಬಂಗಾರಪೇಟೆಗೆ ಇನ್ನ ಈ ನಮ್ಮ ಬಂಗಾರಪೇಟೆಯಲ್ಲಿ ಯಾವ ಸಂದಲ್ಲಿ ಹೆಂಗ್ ಹೋದ್ರೆ ಎಲ್ಲಿ ಇರ್ತಾರೆ ಅಂತ ಕೂಡ ನಮ್ಗೆ ಗೊತ್ತಾಗಲ್ಲ. ಗೊತ್ತಾಗುತ್ತೆ. ಯಾಕೆ ಗೊತ್ತಾಗಲ್ಲ? ಹೌದು ಫ್ರೆಂಡ್ಸ್, ನಾವು ಬಂಗಾರಪೇಟೆ ಹುಷಾರ್ ಏನು ಗೊತ್ತಾ, ನಾವು ಬಂಗಾರಪೇಟೆ ಪೊಲೀಸ್ ಇರ್ತಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೈಲೆಂಟ್ ಆಗಿ ಬೇರೆ ರೂಟ್ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಗೊತ್ತಾಗಿಲ್ಲ, ಇರಲ್ಲ ಅಂದ್ಕೊಂಡೆ, ಬಟ್ ಸಡನ್ ಆಗಿ ಇದ್ಬಿಟ್ರಲ್ಲಿ ಅಲ್ಲಿದ್ರು ಬಟ್ ಆದ್ರೆ ಅವ್ನು ಕಾಣಿಸಿಲ್ಲ ಅಷ್ಟೇ. ಇಲ್ಲಿ ಸುಮಾರು ದಿನ ಇದು ಹೆಂಗೆ ಇದೆ, ಅದೇನ್ ಮಾಡ್ತಾವ ಗೊತ್ತಿಲ್ಲ. ಮನೆ ಕಟ್ತಾ ಇರೋ ಇಲ್ಲ ಏನಾದ್ರು ಪ್ಯಾಲೇಸ್ ಕಳಿಸ್ತಾ ಇರೋ ಒಂದು ಗೊತ್ತಿಲ್ಲ. ಆಗ್ತಾ ಇಲ್ಲ. ಪ್ಲಾಸ್ಟಿಕ್ ಅಂತೂ ಮಾಡಿಲ್ಲ. ಅದು ಸುಮಾರು ವರ್ಷ ಇದೆ ಹಂಗೆ ಇದೆ, ಪ್ಲಾಸ್ಟಿಕ್ ಮಾಡ್ದಿರೋಣ. ಬೇಸಿಗೆ ಕಾಲದಲ್ಲಿ ಮೇಲೆ ಹೋಗಿಲ್ಲ ಫ್ರೆಂಡ್ಸ್, ಟ್ರಿಪ್ ಏನು ಹೋಗಿಲ್ವಾ? ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್. 200 ರೂಪಾಯಿ 500 ರೂಪಾಯಿ ಇದೆ ಹಾಕೊಂಬಿಟ್ಟ ಪೊಲೀಸು. ಅದೇ ಸೈಲೆಂಟಾಗಿ ಬಿಲ್ ಕೂಡ ಕೊಟ್ಟಿಲ್ಲ, ಜೋಬಲ್ಲಿ ಹಾಕೊಂಬಿಟ್ಟ. ಫ್ರೆಂಡ್ಸ್, ಇವತ್ತು ಕಂಟೆಂಟ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ, ಬಟ್ ಏನಂತಂದ್ರೆ ಕಂಟೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಪೊಲೀಸ್ ಸಿಕ್ಬಿಟ್ಟು ಕಂಟೆಂಟ್ ಆಗೋಯ್ತು. ಇದೊಂದು ಪೊಲೀಸ್ ಕೇಳಿ ಸಿಕ್ಕಾಕೊಂಡ್ರೆ ಕಂಟೆಂಟ್ ಆಗೋಯ್ತು. ಇಷ್ಟ ಅಂತೂ ಇತ್ತು. ಕೋಲಾರದ ಬಂಗಾರಪೇಟೆಗೆ ಬಂದ್ವಿ, ಹೋಗಿದ್ ಕೆಲ್ಸ ಆಗಿಲ್ಲ. ಇವಾಗ ಬಂದ್ಬಿಟ್ಟು ಚೆಕ್ ಪೋಸ್ಟ್ ಬಿಟ್ಟು ಹೋಗ್ತಾ ಇದೀವಿ. ನೆಕ್ಸ್ಟ್ ಬಂದು ವಿವೇಕಾನಂದ ನಗರ, ಯಾವ್ದಿದ ಓಕೆ ಸಂಜಯ್ ಗಾಂಧಿ ನಗರ. ನೆಕ್ಸ್ಟ್ ಬಂದು ವಿವೇಕಾನಂದ ಓಪನ್ ಮಾಡ್ತಾರೆ. ಯಮಹಾ ಶೋರೂಮ್ ಬೇರೆ ಹೊಸದಾಗ ಓಪನ್ ಆಗ್ತಿದೆ ನಮ್ಮ ಬಂಗಾರಪೇಟೆಯಲ್ಲಿ. ಅದ್ಕೊಂತ ಇದೆ ಯಾಕೆ ಬಂಗಾರಪೇಟೆಯಲ್ಲಿ ಅದೇ ಯಮಹಾ ಶೋರೂಮ್ ಇಲ್ಲ ಅಂತ ಅಂದ್ಬಿಟ್ಟು ಅದು ಓಪನ್ ಆಗೋಯ್ತು ಇವಾಗ. ಬಜಾಜ್ ಶೋರೂಮ್ ಇದೆ ಅಷ್ಟೇ ಗಾಯ್ಸ್ ಇವತ್ತು ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಕ್ಕೋಣ. ಸ್ವಲ್ಪ ಆಗ್ಲೇ ನನಗೆ ಕಮೆಂಟ್ ಮಾಡಿ ಯಾವ ತರ ಇರ್ಬೇಕು ವಿಡಿಯೋ, ಯಾವ್ದ್ ಮಾಡೋಣ, ಟ್ರಾವೆಲಿಂಗ್ ಜಾಸ್ತಿ ಮಾಡೋಣ ಇಲ್ಲ ಆ ತರ ವಿಡಿಯೋಸ್ ರಿಯಾಕ್ಟ್ ಮಾಡೋಣ. ಹಾಗೆ ನೀವು ಕೂಡ ಸ್ವಲ್ಪ ವಿಡಿಯೋಸ್ ಎಲ್ಲ ಶೇರ್ ಮಾಡಿ ನನ್ನ ಅಕೌಂಟ್ಗೆ. ಮಿನಿಮಮ್ ಒಂದು 5-6 ರೀಲ್ಸ್ ಶೇರ್ ಮಾಡಿ. ಅದನ್ನೆಲ್ಲ ನಮ್ಮ ಯೂಟ್ಯೂಬ್ ಅಲ್ಲಿ ನಿಮ್ಮ ಅಕೌಂಟ್ ಪ್ಲೇಸ್ ನೀವು ಶೇರ್ ಮಾಡೋ ವಿಡಿಯೋಸ್ ಯಾವ ತರ ಇತ್ತು ಅಂತ ಅದ್ರಲ್ಲಿ ನಾವು ಮಾತಾಡೋಣ, ಆಯ್ತಾ? ಇಷ್ಟ ಹೇಳ್ತಾ ಅಷ್ಟೇ ಏನಂದ್ರೆ ಹೇಳ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ವಿಡಿಯೋ ಬಿಡ ಅಷ್ಟೇ ಇಷ್ಟಪಡ್ತದೆ ಅಷ್ಟೇ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಐತಿ. ಬಾಯ್ ಸಿ ಯು. ಬೈ ಸಿ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.